ಈ ಸಾರಿ ಕಾನ್ಫರೆನ್ಸ್ ಟೈಟ್ಲ್ ಬಂದು ಸ್ಮಾರ್ಟ್ ಸಿಸ್ಟಮ್ಸ್ ಫಾರ್ ಅಪ್ಲಿಕೇಶನ್ಸ್ ಇನ್ ಎಲೆಕ್ಟ್ರಿಕಲ್ ಸೈನ್ಸಸ್ ಅಂತ ಹೇಳಿ. ಇದು 3 ಮತ್ತು 4 ಮೇ ಮಾಹೆಯಲ್ಲಿ ಇದು ಫಿಕ್ಸ್ ಆಗಿದೆ. ಇದರಲ್ಲಿ ಮೇಯ್ನ್ ಈ ಕಾನ್ಫರೆನ್ಸ್ ನಡೆಯೋ ಉದ್ದೇಶ ಏನಂತಂದರೆ, ವಿದ್ಯುತ್ ವಿಜ್ಞಾನಕ್ಕೆ ಅನ್ವಯಿಸ್ತಕ್ಕಂಥ ಸ್ಮಾರ್ಟ್ ಸಿಸ್ಟಮ್ಗಳಲ್ಲಿನ ಕ್ಷೇತ್ರಗಳಲ್ಲಿನ ಪ್ರಗತಿಗಳು ಮತ್ತು ಅವುಗಳಲ್ಲಿ ಇರತಕ್ಕಂಥ ಸವಾಲುಗಳು ಮತ್ತು ಆವಿಷ್ಕಾರಗಳನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ದೇಶ ಮತ್ತು ವಿದೇಶಗಳಿಂದ ಪ್ರಮುಖ ಸಂಶೋಧಕರು, ಶಿಕ್ಷಣ ತಜ್ಞರು ಮತ್ತು ಉದ್ಯಮ ತಜ್ಞರನ್ನೆಲ್ಲ ಸೇರಿ ಚರ್ಚೆ ಮಾಡತಕ್ಕಂಥ ಉದ್ದೇಶ ಮುಖ್ಯವಾಗಿದೆ. ಈ ಸಮ್ಮೇಳನ ಜ್ಞಾನ ವಿನಿಮಯ ಅಂದರೆ ನಾಲೆಡ್ಜ್ ಎಕ್ಸ್ಚೇಂಜ್, ನೆಟ್ವರ್ಕಿಂಗ್ ಮತ್ತು ಶೈಕ್ಷಣಿಕ ಮತ್ತು ಉದ್ಯಮದಲ್ಲಿನ ವೃತ್ತಿಪರರ ನಡುವೆ ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸ್ತದೆ. ಇದು ಪ್ರಮುಖ ಮುಖ್ಯಾಂಶಗಳೇನಂತಂದರೆ, ಎಲೆಕ್ಟ್ರಿಕಲ್ ಸೈನ್ಸ್ನಲ್ಲಿ ಸ್ಮಾರ್ಟ್ ಸಿಸ್ಟಮ್ಸ್ಗಳಲ್ಲಿನ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಬೆಳವಣಿಗೆಗಳ ಬಗ್ಗೆ ಮುಖ್ಯ ಭಾಷಣಕಾರನ ಕರ್ಕೊಂಡು ಬಂದು ಅವ್ರಿಂದ ಮಾತಾಡಿಸ್ತಾ ಇದ್ದೀವಿ. ಎರಡನೇದು ವೈರ್ಲೆಸ್ ಸಂವಹನ, ಸ್ವಾಯತ್ತ ವಾಹನ, ಸ್ಮಾರ್ಟ್ ಸಂವೇದಕಗಳು ಮತ್ತು ಪ್ರಕ್ರಿಯೆ, ಯಾಂತ್ರೀಕೃತಗೊಂಡ ಕ್ಷೇತ್ರಗಳಲ್ಲಿನ ಇತ್ತೀಚಿನ ಪ್ರವೃತ್ತಿಗಳ ಕುರಿತು ಅಮೆರಿಕ, ರಷ್ಯಾ, ತೈವಾನ್, ಬಾಂಗ್ಲಾದೇಶ್, ಮಾರಿಷಸ್ ಮತ್ತು ಭಾರತದ ಹೆಸರಾಂತ ಸಂಸ್ಥೆಗಳು, ಉದ್ಯಮ ವೃತ್ತಿಪರರಿಂದ ವಿಜ್ಞಾನಿಗಳು ಮತ್ತು ಸಂಶೋಧನಾ ವಿದ್ವಾಂಸರು ಸಿಗ್ನಲ್ ಪ್ರಕ್ರಿಯೆ, IoT, ಇಂಡಸ್ಟ್ರಿ 4, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಅಪ್ಲಿಕೇಶನ್ಸ್, VLSI ವಿನ್ಯಾಸ ಮತ್ತು ವಿದ್ಯುತ್ ವಾಹನ, ಇನ್ನು ಈ ಏರಿಯಾಸಲ್ಲಿ ಸಂಶೋಧನಾ ಲೇಖನಗಳನ್ನು ಪ್ರಸ್ತುತಪಡ್ತಾರೆ. ಇದು ಅಲ್ಲಿ ಲೇಖನಗಳನ್ನು ಮಂಡನೆ ಆಯೋಜನೆ ಮಾಡ್ತಾ ಇದ್ದೀವಿ. ಸುಮಾರು 781 ಸಂಶೋಧನಾ ಲೇಖನಗಳು ನಮಗೆ ಬಂದಿದ್ವು. ಅದರಲ್ಲಿ ಸುಮಾರು 139 ಲೇಖನಗಳನ್ನು, ಅದು ಗುಣಮಟ್ಟ ಉಳ್ಳವಾಗಿರ್ತಕ್ಕಂಥ ಲೇಖನಗಳನ್ನು 3 ಜನ ಇಂಡಿಪೆಂಡೆಂಟ್ ರಿವ್ಯೂಯರ್ಸ್ ಇದ್ದರು, ಅವರು ಸೆಲೆಕ್ಟ್ ಮಾಡಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು IEEE ಎಕ್ಸ್ಪ್ಲೋರ್ನಲ್ಲಿ ಇದನ್ನು ಪಬ್ಲಿಕೇಶನ್ ಮಾಡ್ತಾ ಇದ್ದೀವಿ. ಮೇ 3ನೇ ತಾರೀಕು 9:30ಕ್ಕೆ ಇದು ಉದ್ಘಾಟನಾ ಸಮಾರಂಭ ಇದೆ. ಪರಮ ಪೂಜ್ಯರ ನೇತೃತ್ವ ಇದೆ. ಮತ್ತು ಇದಕ್ಕೆ ಶ್ರೀ ಡಾಕ್ಟರ್ ಭಾನುಪ್ರಕಾಶ್ KN ಅವರು ಸಿಂಗಾಪುರದವರು. ಅಲ್ಲಿ ಸಿಂಗಾಪುರದಲ್ಲಿ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಇನ್ಸ್ಟಿಟ್ಯೂಟ್ನ ಪ್ರಧಾನ ವಿಜ್ಞಾನಿಗಳಾಗಿದ್ದಾರೆ. ಅವರು ಈ ಸಮ್ಮೇಳನ ಉದ್ಘಾಟನೆ ಮಾಡಿ ಅವರೊಂದು ಪ್ರಧಾನ ಭಾಷಣವನ್ನು ಮಾಡ್ತಾರೆ. ಅದು ಟೈಟ್ಲ್ ಏನಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಹೆಲ್ತ್ ಕೇರ್ ಅಂತೇಳಿ, ಎ ಪ್ಯಾರಾಡೈಮ್ ಶಿಫ್ಟ್ ಇನ್ ಮಾಡರ್ನ್ ಮೆಡಿಸಿನ್ ಅಂತೇಳಿ ಆ ಟೈಟ್ಲ್ ಮೇಲೆ ಅವರು ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ. ಹಾಗೆಯೇ ಶ್ರೀಮತಿ ಚೇತನಾ ಮೋಹನ್ ಅವರು, ಇವರು ಅಧ್ಯಕ್ಷರು EI ಕ್ಯುಮಿನಾ ಟೆಕ್ನಾಲಜೀಸ್ ಅಂತ, ಇದು ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವರು ಹಾಬಿ ಪ್ರಾಜೆಕ್ಟ್ನ ಉದ್ಘಾಟನೆ ಮಾಡಿ ಅವರು ಕೂಡ ತಾಂತ್ರಿಕ ಭಾಷಣವನ್ನು ಮಾಡೋರಿದ್ದಾರೆ. ಇದು 2 ದಿವಸಗಳ ಕಾಲ ನಡೀತಕ್ಕಂಥ ಸಮ್ಮೇಳನ.